ಆಸೆ ಬರುವುದಾಗಲಿ ನೀರು ಹಾಕುವುದಾಗಲಿ ನಿಮ್ಮನ್ನು ನೋಡುವುದೇ ಒಂದು ಆನಂದ. ಅದನ್ನೆಲ್ಲ ನೋಡಿದ ಭಗವಂತ ಇಷ್ಟು ಆನಂದ ಮಲಯ ಆನಂದದ ಆನಂದ ಡಿಸೆಂಬರ್ 12ರಿಂದ ಜನವರಿ 1 ತನ ಅಂದ್ರೆ ಮುಂದೆ 26 ಜನವರಿ 1 ತನ 21 ದಿನ ಬಸವ ಪುರಾಣವನ್ನ ಅಲ್ಲಿ ಮುಖ್ಯ ಬೆಳಗ್ಗೆಗೆ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ 21 ದಿನ ಬಸವ ಪುರಾಣ. ನವೆಂಬರ್ ಒಳಗ 21 ದಿನ 21 ಹಳ್ಳಿ 21 ದಿನ 21 ಹಳ್ಳಿ ಮುನಿಯಾರ ಹಿಡ್ಕೊಂಡು ಮಾಡ್ತೀವ. ಮುನಿಯಾರ ಹಿಡ್ಕೊಂಡು 21 ಹಳ್ಳಿ, ಆ ಹಳ್ಳಿಯೊಳಗ ದೇವಿ ಪ್ರೋಗ್ರಾಮ ಬಂತು. ದೇವಿ ಪ್ರೋಗ್ರಾಮ ಬಂತು 21 ಹಳ್ಳಿಯೊಳಗ ದೇವಿ ಪ್ರೋಗ್ರಾಮ ಬಂದು 21 ಹಳ್ಳಿಯೊಳಗ ಸಂಚಾರಿ ಬಸವ ಪುರಾಣ ಅಂತ ಹೇಳಿ ಅದು 21 ದಿನ. ಈ 21 ದಿನ ಪುರಾಣ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಶಾಂತವೀರ ಶಿವಾಚಾರ್ಯರು ಗಡಿಗೌಡ ಅಪ್ಪವರು 21 ದಿನ ಈ ಹಳ್ಳಿ ಮೇಲೆ ಅವ್ರು ಹೇಳ್ತಾರೆ. ಆಮೇಲೆ 21 ದಿನ ಮಠದೊಳಗ ಬಸವ ಪುರಾಣದೊಳಗ ದಾಸೋಹ ನಡೆಯಬೇಕು. ನಿರಂತರವಾಗಿ ದಾಸೋಹ ಅಲ್ಲಿ ನಡೀತದೆ. ಮತ್ತು ಈ ಕಾರ್ಯಕ್ರಮ ನಿಮಿತ್ತವಾಗಿ 5,001 ಮುತ್ತೈದೆಯರನ್ನು ಉಳಿಸಿಕೊಳ್ಳಬಹುದು. ಇದು ನಿಮಿತ್ತ. ಇಲ್ಲಿ ಎಷ್ಟು ಮಂದಿ ಮುತ್ತೈದೆಯರು ಆಗ್ತೀರಿ? ಹೆಚ್ಚಿನ ಪ್ರಮಾಣದೊಳಗೆ ಆಗಬೇಕು. 5,001 ಮುತ್ತೈದೆಯರು ಉಳಿಸಿಕೊಳ್ಳುವುದು. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಾಡ್ತಾರೆ. ಅದನ್ನ ಮುತ್ತೈದೆಯರಿಗೆ ಉಳಿ ತುಂಬಿಕೊಳ್ಳಕ ಅವ್ರು ಕೌಂಟಿಂಗ್ ಮಾಡ್ಯಾರ, ಬಿಲ್ ಮಾಡ್ಯಾರ. 201 ರೂಪಾಯಿ ಬಿಲ್ ಮಾಡ್ಯಾರ. ಮತ್ತು 1008 ಕುಂಭ ಮಾಡ್ಯಾರ. 1008 ಕುಂಭಕ್ಕ ಒಂದು ಕುಂಭಕ್ಕೆ 1500 ರೂಪಾಯಿ ಮಾಡ್ಯಾರ. 1500 ರೂಪಾಯಿ ಮಾಡ್ಯಾರ. ಅವರು ಶೀರಿ ಕೊಡ್ತಾರ ಮತ್ತು ಕಸಿ ಕೊಡ್ತಾರ. ಮತ್ತ ಅವ್ರು ಏನ್ ಕೊಡ್ತಾರ ಹೆಣ್ಮಕ್ಳಿಗೆ ಗೊತ್ತಿದ್ದಿದ್ದು ನಾನು ಗೊತ್ತಿದ್ದಿದ್ದು ಇದು 1500 ರೂಪಾಯಿ ಅದನ್ನ ಮಾಡ್ಯಾರ. ಇನ್ನ ತುಲಾಭಾರ ಮಾಡೋರು ಅದನ್ನ ನಮಗೆ ತುಲಾಭಾರ ಯಾರು ಮಾಡ್ತಾರ ಅದನ್ನ 11,000 ರೂಪಾಯಿ ಮಾಡ್ಯಾರ. 11,000 ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ಮಾಡಿ, ಬಡವರಿಗೆ ಪಾಪ ಮಾಡದೆ ಕೈಲಿ ಆಗದೆ ಇರ್ತಕ್ಕಂಥ ಕೆಲವರು ಇರ್ತಾರೆ. ಮಾಡೋದಕ್ಕೆ ಒಂದು ಹವ್ಯಾಸ ಇರ್ತದೆ, ಆ ಸ್ಥಿತಿ ಇರಂಗಿಲ್ಲ. ಅದಕ್ಕೆ ಕಡಿಮೆ ಆಗಲಿ ಅಂತ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ 11,000 ಇಟ್ಟಾರ. ಈಗಾಗಲೇ ಎಷ್ಟು ತುಲಾಭಾರಿಗಳ ಕೇಳಿ ಅಂತಂದ್ರ ಸಾಧಾರಣ 156 ತುಲಾಭಾರಿ. ಈಗಾಗಲೇ ಆಗ್ಯಾವ. ಮತ್ತ ಒಂದು ದಿನದ ದಾಸೋಹ ಅದು ಲಕ್ಷಾಂತರ ರೂಪಾಯಿ ಬರ್ತದೆ. ಲಕ್ಷಾಂತರ ರೂಪಾಯಿ ಬರ್ತದೆ. ಆ ಲಕ್ಷಾಂತರ ರೂಪಾಯಿ ನಾನು ದಾಸೋಹ ಮಾಡಬೇಕು ಅನ್ನೋ
ಹೇಳಿ ಅಜ್ಜವರು ಎಲ್ಲಾ ಗುರುಗಳು ಅದರೊಳಗೆ ತೀರ್ಮಾನ ತಗೊಂಡ. ಏನ್ ತೀರ್ಮಾನ ತಗೊಂಡ ಅಂತಂದ್ರೆ ಒಂದು ಮನುಷ್ಯ 21,000 ಕೊಡ್ಬೇಕು. ಹಾಗ 7-8 ಮಂದಿ ಕೂಡ್ಲ ಅದು ₹1,00,000 ಆಗೇ ಬಿಡ್ತದ. ಅವ್ರಿಗೂ ಸಮಾಧಾನ ಆಗ್ತದ, ನಮ್ಮ ಕೆಲಸ ಆಗ್ತದ. ಅದಕ್ಕೆ ಯಾರು ಮಾಡ್ತಾರ ಅವ್ರಿಗೆ 21,000 ಅವ್ರು ಕೊಡ್ಬೇಕು, ಅವರಿಂದ ಪಾವತಿ ತಗೋಬೇಕಂತ ಹೇಳಿ ಅದನ್ನ ಮಾಡ್ಯಾರ. ಈಗ ಅದು ನಮ್ಮ ಕೇಳಿಗೆ ಊರಾಗ ಎಷ್ಟು ಆಗ್ಯಾವ ಅಂತ ಕೇಳಿದ್ರೆ 105 ದಾಸೋಹ. 105 ದಾಸೋಹ ಅವಾಗ್ಯಾವ. ಆಮೇಲೆ ಕೆಲವರು ನೌಕರಿ ಇದ್ದವರು ನೌಕರದಾರರು ಅವ್ರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ 1 ತಿಂಗಳ ಪಗಾರ ಅದು ಮಠಕ್ಕೆ ನಮ್ಮ ದಾಸೋಹಕ್ಕೆ ಹೋಗ್ಲಿ ಅಂತ ಹೇಳಿ ಕೆಲವರು 1 ತಿಂಗಳ ಪಗಾರಗಳನ್ನ ಕೊಡ್ತಾರೆ. ಕಮ್ಮಿ ಪ್ರಮಾಣದೊಳಗ ಸಾಮಾನ್ಯವಾಗಿ ದುಡಿಯುವಂತವನು ಕೂಡ ಅವ ಕಡಿಮೆ ರೊಕ್ಕ ಹಾಕಿಲ್ಲ. ನೀವೆಲ್ಲ ಹಿಂದ ನಮ್ಮ ಮಠದ ಜಾತ್ರೆ ಮಾಡಿದ್ರು ನೋಡಿ ಮೂರು, ಅವಾಗ ನೀವೇನು ಸಾಮಾನ್ಯ ಕೊಟ್ಟಿದ್ರೆ ಊರು ನೋಡಿದ್ರೆ ಏನಿತ್ತಪ್ಪ ರೊಕ್ಕ ನೋಡಿದ್ರೆ ಈ ಊರು ತೂಕದಕ್ಕಿಂತ ಹೆಚ್ಚಾಗಿ ಹೋಯ್ತು ನಮ್ಮ ರೊಕ್ಕ. ಏನು ಕಮ್ಮಿ ಆದಂಗ ಮಾಡಿದ್ರೆ ನೀವೇನು ಸಾಮಾನ್ಯ ಅಲ್ಲ, ನೀವು ಅತ್ಯುತ್ತಮವಾಗಿರುವಂತ ಶಕ್ತಿ ಉಳ್ಳವರೇ. ಅದಕ್ಕೆ ಅದರ ಜೊತೆಗೆ ಶ್ರೀಕಾರೋಣ ಕಾರ್ಯಕ್ರಮ ಮತ್ತು ಸುಲಾಮನ ಕಾರ್ಯಕ್ರಮ, ಆಮೇಲೆ ಹಳ್ಳಿಗಳ ಮೇಲೆ ಚಟಗಳ ಭಿಕ್ಷೆ, ಹೀಗೆ 10 ಹಲವಾರು ಕಾರ್ಯಕ್ರಮ ಅಲ್ಲಿ ಇಟ್ಟುಕೊಂಡ. ಅದಕ್ಕೆ ನಾವೆಲ್ಲ ಕೇಳಿ ದೇವಿಗೆ ಹೋಗ್ತಾದವರು ನೀವು ಹೋಗೋದಿಲ್ಲ. ನಾವು ಎಲ್ಲ ಹಿರಿಯರಿದ್ರು ಅವ್ರಿಗೆಲ್ಲ ಆಮಂತ್ರಣ ಕೊಟ್ಟು ಹೋಗಿದೆವು. ಈಗ ನಿಮಗೆ ಹೇಳ್ತೇವೆ, ನಿಮಗೆ ವಿನಂತಿ ಮಾಡಬೇಕಂತೇವು, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಆ ಕಾರ್ಯಕ್ರಮ ನಿಮ್ಮದು. ಯಾಕಂದ್ರೆ ಸ್ವಾಮಿಗಳು ನಿಮ್ಮವರಲ್ಲಾಗ ಆ ಕಾರ್ಯಕ್ರಮ ನಿಮ್ಮದು. ಅದಕ್ಕೆ ಎಲ್ಲರೂ ಬಂದು ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳ್ರಿ. ನಿಮಗೆಲ್ಲ ಗುಡ್ಡನ ಆಶೀರ್ವಾದ ಒಳ್ಳೆ ರೀತಿಯಿಂದ ಆಗಲಿ, ಈ ಊರಿನ ಬಡತನ ದೂರ ಆಗಲಿ, ಎಲ್ಲಾ ಕಷ್ಟಗಳು ದೂರ ಆಗಲಿ, ಈ ಊರಿಗೆ ಸುಖವನ್ನ ಸಿಗಲಿ. ನಾನೇನು ನೋಡಿದಾಗ ಎಲ್ಲ ಕೊಪ್ಪಿನ ಕಾಣ್ತಿತ್ತು, ಎಲ್ಲ ನೋಡಿದಾಗ ಎಲ್ಲ ಹುಡುಗಿನ ಕಾಣ್ತಿತ್ತು. ಈ ಸುಮ್ಮನೆ ಹಿಂಗ ನೋಡ್ಕೊಂತ ಹೊಂಟಿದೆವು. ಆವಾಗ ಎಲ್ಲ ಕೊಂಪಿಗಳು ಹೋಗ್ತಾವ, ಎಲ್ಲ ಹೋಗ್ಲಿ. ಹುಡುಗ ಮತ್ತೆ ಮಲ್ಲಯ್ಯ ಆಶೀರ್ವಾದ ಮಾಡ್ತಾರಂತ. ನಿಜಕ್ಕೂ ಕೂಡ ಅವ್ರ ಆಶೀರ್ವಾದ ಸತ್ಯ ಆಗ್ಯಾರ. ನೋಡ್ರ ಒಬ್ಬೊಬ್ರು ಬಿಲ್ಡಿಂಗ್ ಗಳು ಹೆಂಗ್ ಕಾಣಕತ್ತೇವ್. ಸಿಟಿ ಒಳಗಿಲ್ಲ ಬಿಲ್ಡಿಂಗ್ ಗಳು ಏನ್ ಎಲ್ಲಾರ 2 ಅಂತಸ್ತಿನ ಮನಿ ಏನ್ ಒಳಗೋದ್ರಿ ಏನ್ ಆನಂದ ಅನ್ಸ್ತದ. ಬಿಟ್ಟು ಬರ್ಲಾರ್ದಂಗ ಅವೆಲ್ಲ ಆಗ್ಯದ, ಬಹಳ ಸಂತೋಷ ಆಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಭಾವವನ್ನ ನಾನು ಹೇಳ್ತಾ, ಎಲ್ಲರ ಆನಂದದಿಂದಿರ್ರಿ, ಸುಖದಿಂದಿರ್ರಿ. ಯಾವ ಕೆಟ್ಟ ವಿಚಾರಗಳು ಯಾರ ತಲೆಯಲ್ಲೂ ಕೂಡ ಬರಬಾರದು. ಬರಲಾರ್ದಂಗ ಮಲ್ಲಯ್ಯನ ಆಶೀರ್ವಾದ ಇರಲಿ. ದುಡಿಲಿ, ಕಾಯಕವೇ ಕೈಲಾಸ ಅಂತ ಹೇಳಿ ಯಾರು ಏನ್ ಮಾಡಿದ್ರಿ ನಿಮ್ಮ ಪರಿಶ್ರಮಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಅನ್ನುವಂತ ಮಾತನ್ನ ಹೇಳಿ ನಮಗ ಇಲ್ಲಿ ತನ ಕರೆದುಕೊಂಡು ಗುಣದ ಬಸವರಾಜೇಂದ್ರ ಶಿವಯೋಗಿಗಳ ಏನ ಹಾಕಿ ಕೊಟ್ಟಿರುವಂತ ಈ ನವಮಂಡಿ ಉತ್ಸವ ಬಹಳ ಸುಂದರವಾಗಿ ಮಾಡಿರಿ, ಚಂದ ಮಾಡಿರಿ. ಇನ್ನೂ ಚಂದ ಕೊಟ್ಟು ಹೋಗ್ಲಿ, ಇನ್ನೂ ಬೆಳೀಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಮಿಟಿಯವರು ಬಹಳ ಉತ್ಸುಕತೆಯಿಂದ ಬಹಳ ಮುಂದೂಡಿಸಿ ಯುವಕರಾದರೂ ಕೂಡ ಬಹಳ ಕಮಿಟಿಯವರು ಕಾರ್ಯಕ್ರಮ ಮಾಡಕ್ಕಿದ್ದಾರೆ. ಅವರಿಗೂ ಕೂಡ ಇನ್ನಷ್ಟು ಹುರುಪು ಕೊಡ್ರಿ. ನಮ್ಮ ಊರು ಬೆಳಿಬೇಕು, ನಮ್ಮ ದೇವಸ್ಥಾನ ಬೆಳಿಬೇಕು, ನಮ್ಮ ಎಲ್ಲ ಸದ್ಭಕ್ತರು ಮ್ಯಾಗ ಬರಬೇಕು, ನಮ್ಮ ಹೊಲಗಳ ಬೆಳಿಬೇಕು, ನಮ್ಮ ಮನೆಗಳಿಗೆ ಹತ್ರ ಆಗಬೇಕು, ನಮ್ಮ ಮಕ್ಕಳು ಮನೆಯೆಲ್ಲ ವಿದ್ಯಾವಂತರಾಗಬೇಕು, ನಮ್ಮ ಊರಿನ ಬಡತನ ದೂರ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚೆನ್ನೈ ಗುರುಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಅಭಿಷೇಕ ಪೂಜೆಗಳನ್ನ ಮಾಡುತ್ತಿದ್ದಾರೆ. ಅವರಿಗೂ ಕೂಡ ಭಗವಂತ ಒಳ್ಳೆಯದ ಮಾಡಲಿ. ಈ ಊರಿಗೆ ಎಲ್ಲ ರೀತಿ ಅವರು ಇವರು ಅನ್ನೋದಕ್ಕಿಂತ ಈ ಊರಿನೊಳಗ ಯಾರಿದ್ದೀರಿ ಎಲ್ಲರೂ ಸೇವಾ ಮಾಡಿರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತ ಮುಂಬರುವಂತಹ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮಕ್ಕ ಸಾಧಾರಣ ಬಹಳ ದೊಡ್ಡ ಕಾರ್ಯಕ್ರಮ ಅದ. ನೀವು ನೋಡಿದ್ರೆ ಆಯ್ತು ಆಗ್ತದೆ.
ಈಗ ಸಾಧಾರಣ ಒಂದ್ 2 ತಿಂಗಳಾಯ್ತು ನಾ ತಿರುಗಾಡಕತ್ತೀನಿ. ನಮ್ ಕಾಲ ನೆಲ್ಮೇಲೆ 6 ಶುರು ಮಾಡ್ಕೊಂಡು ಇಲ್ಲಿ ಬಂದೀನಿ. ಆ ಕೊನೆಯ ಕಾರ್ಯಕ್ರಮದ ದೊಡ್ಡದಾಗೋಗ ಈ ಊರಿನ ನಮ್ಮ ಕಿರಣ್ಣ ಗುರಣ್ಣ ಕಾಮಲೆಯವರು ಗುರಣ್ಣ ನಮ್ಮ ಕಿರಣ ಬಂದಾಗ ಇಲ್ಲೇ ಅದ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕ ಮೊನ್ನೆ ಗುರಣ್ಣ ಬಂದಾಗ ಅಂದೇವ್ ನಾವು, ದೊಡ್ಡ ಕಾರ್ಯಕ್ರಮದಪ್ಪ ನೀನ್ ಏನ್ ಮಾಡ್ತೀಯ, ನೀವೇನ್ ಹೇಳಿದ್ರೆ ಮಾಡ್ತೀಯ. ನಮ್ಮ ಕಿರಣ ಈಗ ಸದ್ಯ ಮುಂದೆ ಗೊತ್ತ ನಾವು ಅವಾಗ ಏನೂ ಇಲ್ಲ, ದಿನ 200 ರೂಪಾಯಿ ದುಡಿತಿದ್ದ. ಎಲ್ಲ ಕನಸಲ್ಲಿ 200 ರೂಪಾಯಿ ಅಪ್ಪ ನಾ ದಿನ 200 ಅಂತ ಬೈದ ಶಿಫ್ಟ್ ಮಾಡದವನಿಗೆ ಏನೇನು ಸಂಪತ್ತು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಶಿಫ್ಟ್ ಮಾಡಿ ಏನು ಹುಟ್ಟದ ಮುಚ್ಚೆ ಆಶೀರ್ವಾದ ಮಾಡಿದ್. ಇವತ್ತು ನಾವು ಕೊಟ್ಟೆ ಹುಟ್ಟದ ಮುಚ್ಚಿನ ಆಶೀರ್ವಾದ ಯಾವಾಗ ಏನು ಸಿಗುತ್ತದೋ ಗೊತ್ತಿಲ್ಲ. ಕಾಲದ ಆಶೀರ್ವಾದ ಮಾಡಿದ್ದವನಿಗೆ ಅವರು ಗುರಣ್ಣ ಹೇಳಿದೆ, ಗುರಣ್ಣ ಹೆಂಗಪ್ಪ ಇದು ಏನು ಅಂತಂದ್ರ, ಗುರಣ್ಣ ಅಪ್ಪ ಅವ್ರಿಗೆ ಏನ್ ಮಾಡ್ತೀರಿ, ನೀವೇನಾರ ನನಗ ನೋಡುವ ದೊಡ್ಡದು ಒಂದ್ ಏನಾರ ಹೋಯ್ತು ಅನ್ನ ಆಯ್ತ್ರಿ ನೀವೇನ್ ಅಂತೀರಿ ಅಂದ ಅನ್ನದಾಸೋಗ ಮಾಡ್ತಿದ್ರು. ಚೌಕಿ ಅವ ಅಂದ್ರೆ ಚೌಕಿಯವನೇ ಗುರಣ್ಣ, ಚೌಕಿಯವರೇ ಚೌಕಿಗೆ ಊರವರಿಂದ ಒಂದು ದಾಸೋಗದಲ್ಲಿ ದೊಡ್ಡ ಮಹಾದಾಸೋಗ ಅದ ನಮ್ಗೆ ಮಾಡಾಕತ್ತೇನೆ. ಸಾಧಾರಣ ಒಂದು ದಿನದ ದಾಸೋಗ ಎಷ್ಟು 4-5 ಲಕ್ಷ ರೂಪಾಯಿ ಬರ್ತದ. ಅಷ್ಟೆಲ್ಲ ಒಪ್ಕೊಂಡಾರ. ಯಾಕೆ ಒಪ್ಕೊಂಡಾರ ಅಂದ್ರೆ ಮುಂದಿನ ಮುಂಚೆನ ಇಲ್ಲಿ ಆಶೀರ್ವಾದದ ಅವ್ರ ಮೇಲೆ ಆಶೀರ್ವಾದ ಆಗ್ಯದ ಅಂತ ನೀವೆಲ್ಲ ಏನಿದೆ ಹೋಗಿದವರು ನಿಮ್ಮ ಪರಿಶ್ರಮ ಭಕ್ತಿ ಶ್ರದ್ಧೆ ನಿಷ್ಠೆ ಅದು ಬಹಳ ಜಾಸ್ತಿ. ಆ ಮುಂದಿನ ಮುಂಚಿನ ಮಲ್ಲಯ್ಯನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಕಾವಲೆ ಅವರ ಮನುಷ್ಯರ ಮೇಲೂ ಕೂಡ ಇರಲಿ. ನಮ್ಮ ಕಿರಣ ಬಹಳ ಒಳ್ಳೆ ಉತ್ತಮವಾಗಿರುವಂತಹ ಮನುಷ್ಯ. ಅವರು ಕೂಡ ಆಗಲ್ರಿ ಅಪ್ಪ ಅವರೇ ಅಂತ ನಾ ಮಾಡ್ತಿದ್ರಪ್ಪ ಅವ್ರ ಏನ್ ಸ್ಥಿತಿ ಮಾಡಬೇಡ್ರಿ. ಇನ್ನೊಂದು ದಾಸೋಗ ಯಾರು ಮಾಡ್ಯಾರ ನಿಮ್ಗೆ ಹೇಳ್ತೀವಿ. ಸಾಂಗ್ಲಿ ಇವಾಗ ಶಿವಾನಂದ ಮೊದಲಿ ಅಂತ ಹೇಳಿ ಹಮಾಲಿ ಮಾಡಲಿಕ್ಕೆ ಹೋದವ, ಸಾಕಲ್ಗಾವ ಹಮಾಲಿ ಮಾಡುವಂತ ಮನುಷ್ಯ. ಇವತ್ತವ ಒಂದು 100 ಕೋಟಿ ರೂಪಾಯಿ ಮನುಷ್ಯ ಅದ. ಹಮಾಲಿ ಮಾಡ್ಲಿಕ್ಕೆ ಹೋದವ. ನಾವು ಅಲ್ಲಿ ಒಂದು ಲಗ್ನ ಇದ್ದು ಹೋಗಿದ್ದೆವು. ಹೋದಾಗ ಅವನ ಮನೆಯೊಳಗ ನಮ್ಮ ಊರ ಸಾಕಲ್ಗಾವದ ಅವನಿಗೆ ಕೇಳಿದ್ದು ಮಗಳು ಕೊಟ್ಟಿತ್ತು ಇರ್ಲಿ ಅಂತ ಹೇಳಿ ಅಲ್ಲಿ ಹೋದಾಗ ಯಾರ ಮನೆಯಾಗ ಜಳಕ ಪೂಜೆ ಮಾಡ್ಬೇಕಂದ್ರೆ ಅವನ ಮನೆಯಾಗ ಜಳಕ ಪೂಜೆ ಮಾಡ್ಕೊಂಡು ಬಂದೆ. ನಮ್ಗೆ ಯಾರು ಅಲ್ಲಿ ಕಲಿಲಿಲ್ಲ. ಆ ಲಂಗದಾಗ ಏನ್ ಮಾಡೋಣ ಅಂತ ಹೇಳಿ ನೀನು ಬೇಡ ಅಂತ ಅವನ ಮನೆಯಾಗ ಜಳಕ ಪೂಜೆ ಮಾಡ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿ ಇವತ್ತವ 100 ಕೋಟಿ ರೂಪಾಯಿ ಮನುಷ್ಯ ಮನೆಗೆ ಕರ್ಕೊಂಡು ಹೋಗಿ ನನಗೆ 5 ತೊಲಿ ಬಂಗಾರ ಹಾಕ್ಯಾನ. ಸುಳ್ಳಲ್ಲಿಲ್ಲ, ಸತ್ಯವಾದ ಮಾತು ಹೇಳಕ್ಕೆ. ಯಾಕ ಅವನಿಗೆ ಹೇಳಿದೆವು ಈ ಕಾರ್ಯಕ್ರಮದ ಏನ್ ಕೊಡ್ತೀವಿ ಕೊನೆಗೆ ದಾಸೋಗ ನಾಂದ್ರಿ ಅಂತ. ಇಷ್ಟು ಬರ್ತದಪ್ಪ, ಬೇಕಾದಷ್ಟು ಬರ್ಲಿಕ್ಕೆ ಕೊಡ್ತೀನಿ, ಅದು ಎಷ್ಟು ಬರ್ಲಿಕ್ಕೆ ಕೊಡ್ತೀನಿ. ಅವ್ರ ಸಮಾಜದ ಹಿಡಿಗೆ ಒಳಗ ಅವ್ರಿಗೆ ಆಲೆ ಫೋನ್ ಮಾಡ್ಯಾನ, ಅಪ್ಪ ಅವರು ಏನಂತ ಅಡಿಗೆ ಅದನ್ನ ಮಾಡ್ತೀರಿ ಅದ್ರಲ್ಲಿ ಏನ್ ಬಂದಿದ್ದು ನಾನು ಕೊಡ್ತೀನಿ. ಎಲ್ಲರೂ ಒಂದೊಂದು ಜವಾಬ್ದಾರಿಯನ್ನ ಕುತ್ಕೊಳ್ಳಕ್ಕಾರ. ಕಾರ್ಯಕ್ರಮ ಬಹಳ ಚಲೋ ಆಗ್ತದ. ನೀವು ಕುತ್ಕೊಂಡಲೆ ಮುಂದಿನ ಮುಂದಿನ ಕಾರ್ಯಕ್ರಮ ಬಹಳ ಚಲೋ ಆಗಲಿ ಅಂತ ಹೇಳಿ ನಡೆಸ್ರಿ. ಅದರ ಜೊತೆಗೆ ಬರೀ ನೋಡಕ ಮತ್ತು ಅದರೊಳಗೆ ಪಾಲ್ಗೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಭಾವವನ್ನ ಹೇಳಕ ಜಾತ್ರೆ ಬಹಳ ಸುಂದರವಾಗಿದೆ, ಒಳ್ಳೆಯದಾಗಿದೆ. ಮಳೆ ಬೆಳೆ ಉತ್ತಮ ರೀತಿಯಲ್ಲಿ ಆಗಲಿ ಅನ್ನುವಂತಹ ಭಾವವನ್ನ ವ್ಯಕ್ತ ಮಾಡಿ ನನ್ನ 2 ಮಾತನ್ನ ತಿಳಿಗೊಳಿಸಲು ಸಮರ್ಥ.